ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದು ನಾವು ಮುತ್ತತ್ತಿ ಎಂಬ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ ಸ್ಥಳವು ಪೌರಾಣಿಕ ಕಾಲದ ರಾಮಾಯಣದ ಹಿನ್ನೆಲೆಯನ್ನು ಹೊಂದಿದೆ. ರಾವಣನ ಮರಣದ ನಂತರ ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯ ಅಯೋಧ್ಯೆಗೆ ಹಿಂದಿರುಗುವಾಗ ಬರುವ ಮಾರ್ಗದಲ್ಲಿ ಕಾವೇರಿ ನದಿಯ ಸೊಬಗನ್ನು ಕಂಡು ಅಲ್ಲಿ ವಿಶ್ರಾಂತಿಸಲು ಇಚ್ಛಿಸಿದರು. ಕಾವೇರಿ ನದಿಯ ಸೌಂದರ್ಯವನ್ನು ಕಂಡ ಸೀತೆಯು ಅಲ್ಲಿ ಆಟವಾಡಲು ಹೋದಾಗ ಅವಳ ಮುತ್ತಿನ ಮೂಗುತಿಯು ಅಲ್ಲಿ ಆ ನದಿಯ ನೀರಿನಲ್ಲಿ ಕಳಚಿ ಬಿದ್ದಿತು. ಬೇಸರದಲ್ಲಿದ್ದ ಸೀತೆಯನ್ನು ಕಂಡ ಆಂಜನೇಯನು ತನ್ನ ಬಾಲದಿಂದ ಕಾವೇರಿ ನದಿಯ ತಳದಲ್ಲಿದ್ದ ಆ ಸೀತೆಯ ಮುತ್ತಿನ ಮೂಗುತಿಯನ್ನು ಹುಡುಕಿ ಸೀತೆ ಮಾತೆಗೆ ಕೊಟ್ಟನು. ಸಂತೋಷಗೊಂಡ ಸೀತಾಮಾತೆಯು ಆಂಜನೇಯನಿಗೆ ಮುತ್ತತ್ತಿ ರಾಯ ಮತ್ತು ಆ ಸ್ಥಳಕ್ಕೆ ಮುತ್ತತ್ತಿ ಎಂದು ಹೆಸರಿಟ್ಟಳು. ಈ ಸ್ಥಳವು ಬೆಂಗಳೂರಿನಿಂದ 97 ಕಿಲೋಮೀಟರ್ ದೂರವಿದೆ. ಕೆಲವೊಂದು ಸಲ ಹೋಗೋ ಸ್ಥಳಕ್ಕಿಂತ ಹೋಗೋ ದಾರಿನೇ ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅದಕ್ಕೆ ಉದಾಹರಣೆ ಇದು ಅಂತ ಹೇಳ್ಬೋದು. ತುಂಬ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ. ತುಂಬ ಖುಷಿ ಆಯಿತು. ತುಂಬ ದಿನದ ನಂತರ ಒಂದು ಸ್ಮಾಲ್ ಟ್ರಿಪ್. ತುಂಬ ಖುಷಿ ಆಗ್ತಿದೆ. ಈ ಕಡೆ ಗುಡ್ಡ ಇದೆ, ಕೆಳಗಡೆ ಕಾವೇರಿ ನದಿ ಹರಿತಾ ಇದೆ, ಮತ್ತು ಅದೆಲ್ಲ ಫುಲ್ ದಟ್ಟವಾದ ಕಾಡು. ಇದನ್ನೆಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡಿ, ನಮ್ಮ ಎಡಗಡೆ ಗುಡ್ಡ ಇದೆ, ಬಲಗಡೆ ಕಾವೇರಿ ನದಿ ಹರಿತಾ ಇದೆ. ಸ್ವಲ್ಪ ಏನಾದರೂ ಆಯಿತು ಅಂದರೆ, ಸ್ವಲ್ಪ ಕಾರಿಂದ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಸೀದಾ ನಾವು ಕಾವೇರಿ ನದಿಗೆ ಬಿದ್ದಿರ್ತೀವಿ. ಸೊ ತುಂಬ ನಿಧಾನವಾಗಿ ಇಲ್ಲಿ ಕಾರ್ನಾಗಲಿ ಬೈಕಾಗಲಿ ಡ್ರೈವ್ ಮಾಡಬೇಕು. ಹಾಗೆ ನಮಗೂ ಪ್ರಾಣ ಭಯ ಇರುತ್ತೆ. ಮತ್ತು ಇಲ್ಲಿ ಕಾಡು ಪ್ರಾಣಿಗಳು ಕೂಡ ರೋಡನ್ನ ಕ್ರಾಸ್ ಮಾಡ್ತಾ ಇರುತ್ತೆ. ಅವುಗಳನ್ನು ಕೂಡ ನಾವು ತಲೆಯಲ್ಲಿಟ್ಕೊಂಡು ಇಲ್ಲಿ ನಿಧಾನವಾಗಿ ಡ್ರೈವ್ ಮಾಡಬೇಕು. ಅದೇ ಥರ ಇನ್ನೂ ಒಂದೇನು ಅಂದರೆ, ಇಲ್ಲಿ ರೋಡ್ ತುಂಬ ಚಿಕ್ಕದಾಗಿರೋದ್ರಿಂದ ಆಪೋಸಿಟ್ ಬರೋ ವೆಹಿಕಲ್ಗಳಿಗೆ ಮತ್ತು ನಾವು ಹೋಗ್ತಾ ಇರ್ತೀವಲ್ಲ, ಸೊ ಹಂಗಾಗಿ ತುಂಬ ಹುಷಾರಾಗಿ ಮತ್ತು ಸ್ಲೋ ಆಗಿ ಹೋಗಬೇಕು. ಸ್ಪೀಡಾಗಿ ಹೋದರೆ ಅಪಘಾತ ಆಗೋದು ಮಾತ್ರ ನಿಶ್ಚಿತ. ಆದ್ದರಿಂದ ಎಲ್ಲರೂ ಕೂಡ ನಿಧಾನವಾಗಿ ಚಲಿಸಿ. ಫೈನಲಿ ಮುತ್ತತ್ತಿ
ರಾಯನ ದರ್ಶನ ಕೂಡ ಚೆನ್ನಾಗಾಯಿತು. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಮಸ್ಕಾರ.